ಕ್ಯಾಬಿನೆಟ್ ಎಕ್ಸ್ಪಾನ್ಷನ್ ಅಥವಾ ಒಂದು ಉಳಿದಿರೋ ಸೀಟನ್ನ ಫಿಲ್ ಮಾಡೋ ವಿಚಾರಕ್ಕ ಅಥವಾ MLC ವಿಚಾರಕ್ಕ? ನೋಡಿ, ಹಲವಾರು ವಿಚಾರಗಳಿರ್ತದೆ ನಮ್ಮ ಹೈಕಮಾಂಡ್ ಜೊತೆ ಚರ್ಚೆ ಮಾಡೋದು. ಅದು ಮಾನ್ಯ ಮುಖ್ಯಮಂತ್ರಿಗಳು ಚರ್ಚೆ ಮಾಡ್ಕೊಂಡು ಬರ್ತಾರೆ. ಅದರಲ್ಲಿ ಆಶ್ಚರ್ಯ ಏನಿದೆ? Will there be any reshuffle, sir? Whatever it is, it's at the discretion of the chief minister. So it's not. ಅಂದ್ರೆ ಈಗ ರೂಮರ್ ಪ್ರಕಾರ ಸರ್, ಮತ್ತೆ ರೂಮರ್ಗೆ ನೋಡಿ, ಗಾಳಿ ಸುದ್ದಿಗೆ ಏನಂತ ಉತ್ತರ ಕೊಡ್ಲಿ? ರೂಮರ್ಗೆ ಉತ್ತರ ಕೊಡಲ್ಲ. ಆದ್ರೆ ಈಗ ಸ್ಪೆಕ್ಯುಲೇಷನ್ ಮತ್ತೆ ಯಾವ ತರ ಇದೆ? ನಾಗೇಂದ್ರ ಈಗ ರೂಮರ್ ಸ್ಪೆಕ್ಯುಲೇಷನ್ ಏನು ವ್ಯತ್ಯಾಸ? ನಾಗೇಂದ್ರ ಇಲ್ಲ, ಪರ್ಯಾಯ ಪದಗಳು ಯೂಸ್ ಮಾಡಿದ್ರೆ ಉತ್ತರ ಬರ್ತದ? ನಾಗೇಂದ್ರ ಅವರು, ಜಮೀರ್ ಅವರು ರಿಸೈನ್ ಮಾಡಬಹುದು. ಅಲ್ಲಿ ಅನ್ನಪೂರ್ಣ ತುಕಾರಾಮ್ ಅವರು ಕೃಷ್ಣಪ್ಪ ಅವ್ರಿಗೆ ಸ್ಥಾನ ಕೊಡುವಂತ ಸಾಧ್ಯತೆ ಇದೆ. ಒಂದ್ ಕೆಲಸ ಮಾಡ್ಬಿಡಿ ಸರ್, ನೀವೇ ಒಂದ್ ಪಟ್ಟಿ ಕೊಟ್ಬಿಡಿ, ಅದೇ ಹೋಗಿ ಸ್ಯಾಂಕ್ಷನ್ ಮಾಡಿ ಬರ್ತಾರೆ ಸಿಎಂ. ಸುಮ್ನೆ ನೀವು ಇರೋರೆಲ್ಲ ನಮ್ ಸ್ನೇಹಿತರು, ನೀವು ಇವ್ರೊಂದ್ ಪಟ್ಟಿ ಕೊಡ್ತಾರೆ, ಇವ್ರೊಂದ್ ಪಟ್ಟಿ ಕೊಡ್ತಾರೆ, ಇವ್ರೊಂದ್ ಪಟ್ಟಿ ಕೊಡ್ತಾರೆ. ಅದಕ್ಕೆಲ್ಲ ನಾವ್ ಹೆಂಗ್ ಉತ್ತರ ಕೊಡಕ್ಕಾಗ್ತದೆ? AICC ಕ್ಲಾರಿಫಿಕೇಶನ್ ಕೊಟ್ಟಿಲ್ಲ ಸರ್, ಅಥವಾ ಏನಕ್ಕೆ ಕೊಡ್ಬೇಕು AICC ಕ್ಲಾರಿಫಿಕೇಶನ್? ಇಲ್ಲ, ಗೊಂದಲ ಯಾರಲ್ಲಿದೆ? AICC ನಲ್ಲಿ ಇದೆಯಾ? KPCC ನಲ್ಲಿ ಇದೆಯಾ? ನಮ್ಮಲ್ಲಿ ಏನಿಲ್ಲ ಸರ್. ನೀವು ಹುಟ್ಟಿಸ್ತಾ ಇರೋದೀಗ ಮಧು ಅವ್ರು ಕೇಳ್ತಾ ಇರೋದ್ರಿಂದ, ಅಭಿ ಅವ್ರು ಕೇಳ್ತಾ ಇರೋದ್ರಿಂದ ಗೊಂದಲ ಆಗ್ತಾ ಇರೋದು. ಇಲ್ಲಿದ್ರೆ ಯಾರು ಕೇಳೇ ಇಲ್ಲ. ಇಲ್ಲಿ ನೋಡಿ, 106 ಜನ ನಮ್ಮ ಕಾರ್ಯಕರ್ತರು, ಯಾರು ಗೊಂದಲ ಇದೆ ಕೇಳಿ. ಪ್ರಕರಣಗಳ ಪಟ್ಟಿನ ಕೇಳಿದಂತ ಸಂದರ್ಭದಲ್ಲಿ ಯಾವ ಪ್ರಕರಣಗಳು ಇಲ್ಲ ಅಂತ ಹೇಳಿದ್ರೆ ಅದೊಂದು ಸಾಮಾಜಿಕ ಜಾಲತಾಣದಲ್ಲಿ ಒಂದು ಪರ ವಿರೋಧ ಮಾತುಕತೆ ಆಯ್ತು. ಅದೇ ನನ್ಗೇನ್ ಸಂಬಂಧ? ನಾವ್ ಇದ್ದಂಗೆ ಹೇಳ್ಬೇಕಲ್ಲ. ಈ ಬಿಜೆಪಿದವರು ಮೂರ್ಖರು. RSS ವಿರುದ್ಧ ಕೇಸ್ ಇದೆಯಾ ಇಲ್ಲ ಅಂತ ಕೇಳಿದರೆ ಇಲ್ಲ ಅಂತಾನೆ ಹೇಳಿದೀವಿ. ಯಾಕಿಲ್ಲ? ಯಾಕಂದ್ರೆ ಅವ್ರ ನೋಂದಣಿನೇ ಇಲ್ಲ. ಈಗ ನಾನು ಅದೇ ಹೇಳ್ತಾ ಇರೋದಲ್ಲ, ನೋಂದಣಿ ಮಾಡಿಸ್ಕೊಳ್ರಪ್ಪ, ಕಾನೂನಾತ್ಮಕವಾಗಿ ಬನ್ನಿ, ಕಮ್ ವಿತ್ ದ ಲೀಗಲ್ ಫ್ರೇಮ್ವರ್ಕ್. ನೀವೇನ್ ಎಲ್ಲರಿಗಿಂತ ದೊಡ್ಡವರಲ್ಲ. ಅದು ನಾನು ನೋಡಿದೆ, ನಾರಾಯಣ ಸ್ವಾಮಿ ಚೆಲುವಾದಿಯವರು, ಬಿಜೆಪಿಯವರು ನೋಡಿದ್ರ ಇಲ್ಲಿ ಶೂನ್ಯ ಪ್ರಕರಣಗಳಿದೆ ಅಂತ ಹೇಳ್ತಾ ಇದ್ದಾರೆ. ಹೌದು, ಇವರೆಲ್ಲ ವಾಟ್ಸ್ಆಪ್ ಯೂನಿವರ್ಸಿಟಿನಲ್ಲಿ ಕಲ್ತು ಬಂದವರು ಇವ್ರಿಗೆ. ಹೌ ಕ್ಯಾನ್ ಐ ಬ್ಯಾನ್ ಅನ್ ಆರ್ಗನೈಸೇಷನ್ ದಟ್ ಡಸ್ ನಾಟ್ ಎಕ್ಸಿಸ್ಟ್? ಅಸ್ತಿತ್ವದಲ್ಲೇ ಇಲ್ಲ ಇವರು. ಅದಕ್ಕೆ ನಾನು ಹೇಳ್ತಾ ಇದ್ದೀನಿ, ದಯವಿಟ್ಟು ನೋಂದಣಿ ಮಾಡಿಸಿ. ನಿಮ್ ನೋಂದಣಿ ಶುಲ್ಕವನ್ನ ನಾನೇ ಕಟ್ತೀನಿ. ನಾನು ನಿನ್ನೆ ಕೂಡ ಹೇಳಿದ್ದೀನಿ ಮಾಧ್ಯಮ ಸ್ನೇಹಿತರಿಗೆ, ಕರ್ನಾಟಕ ರಾಜ್ಯದಲ್ಲಿ ನೀವು ಎಷ್ಟು ಶಾಖಗಳಿವೆ ಎಲ್ಲಾನು ರಿಜಿಸ್ಟರ್ ಮಾಡಲಿಕ್ಕೆ ನಾನು ನನ್ನ ಶಾಸಕರ ಅನುದಾನದಿಂದ, ನನ್ನ ಸಂಬಳದಿಂದ ಕೊಡ್ತೀನಿ. ಬೇಕಾದ್ರೆ ನಮ್ದೇನಾದ್ರೂ ಒಂದ್ ಸ್ವಲ್ಪ ಏನಾದ್ರೂ ಬೇರೆ ಮಾರಾಟ ಮಾಡೋದು ಅದನ್ನು ಮಾಡ್ತೀನಿ ಬೇಕಿದ್ರೆ. ಬಟ್ ನೋಂದಣಿ ಶುಲ್ಕ ನಾನೇ ಕೊಡ್ತೀನಿ. ಬೇಕಿದ್ರೆ ರಾಷ್ಟ್ರಾದ್ಯಂತ ಮಾಡ್ಬೇಕಂದ್ರೂ ಕೂಡ ನಾವೇ ಕೊಡಿಸ್ತೀವಿ. ಪೊಲಿಟಿಕಲ್ ಹೇಳಿಕೆಗಳಿಗೆ ಮಾತ್ರ ಸೀಮಿತ ಆಗ್ತಿದೆ. ಯಾಕಂದ್ರೆ ನೀವು ಚಾರ್ಜ್ ತಗೊಂಡು 2.5-3 ತಿಂಗಳು ಆಗ್ತಾ ಬಂದಾಗ ನೀವು ಇದನ್ನ ಇನ್ಸಿಸ್ಟ್ ಮಾಡ್ತಾ ಇದೀರಾ. ಅವರು ಇದನ್ನ ಯಾವುದೇ ಕಾರಣಕ್ಕೂ ಸೀರಿಯಸ್ ಆಗಿ ತಗೊಂಡಂತ ಕಾಣ್ತಿಲ್ಲ. ಮತ್ತೆ ಯಾಕೆ ಉತ್ತರ ಕೊಡ್ತಾ ಇದ್ರೆ? ಮೋಹನ್ ಭಾಗವತ್ ಅವ್ರು ಯಾವತ್ತನ ಉತ್ತರ ಕೊಟ್ಟಿದ್ರ ನಿಮ್ಗೆಲ್ಲರಿಗೂ? ಮೋಹನ್ ಭಾಗವತ್ ಅವ್ರು ಇರ್ಬೋದು, ದತ್ತಾತ್ರೇಯ ಹೊಸಬಾಳೆ ಅವ್ರು ಇರ್ಬೋದು, ಸಂತೋಷ್ ಜಿ ಅವ್ರು ಇರ್ಬೋದು, ಯಾವತ್ತನ ಉತ್ತರ ಕೊಟ್ಟಿದ್ರ ಸರ್ ನಿಮ್ಗೆ? ಅಂಡ್ ಇಫ್ ಐ ಆಮ್ ಸೋ ಇರ್ರೆಲೆವೆಂಟ್, ನನ್ನ ಹೇಳಿಕೆಗಳಿರ್ಬೋದು, ನಾನು ಕೇಳ್ತಾ ಇರೋ ಪ್ರಶ್ನೆಗಳಿರ್ಬೋದು ಅಪ್ರಸ್ತುತ ಇದ್ರೆ ಉತ್ತರ ಯಾಕ್ರಿ ಕೊಡ್ತಾ ಇದ್ರಾ? ನಿಮ್ಗೆ ಧೈರ್ಯ ಇದ್ರೆ ನನಗೆ ಕ್ರಿಮಿನಲ್ ಡಿಫಮೇಷನ್ ಕೇಸ್ ಹಾಕ್ಸಿದಿರಲ್ಲ, ಸಮನ್ಸ್ ಕೊಡ್ಸಿದಿರಲ್ಲ, ಬನ್ನಿ ಉತ್ತರ ಕೊಡ್ತೀನಿ ಕೋರ್ಟಲ್ಲಿ ನಿಮ್ಗೆ. ನಿನ್ನೂ ಯಾರೋ ಕೇಳ್ತಾ ಇದ್ರು, ಸರ್ ರಿಜಿಸ್ಟ್ರೇಷನ್ ಯಾಕೆ ಬೇಕು? ಮೋದಿ ಅವರಿದ್ರ ಮೆಂಬರ್ ಇದ್ದಾರೆ, ಅಮಿತ್ ಶಾ ಅವರಿದ್ರ ಮೆಂಬರ್ ಇದ್ದಾರೆ, ಯಡಿಯೂರಪ್ಪ ಅವರಿದ್ರ ಮೆಂಬರ್ ಇದ್ದಾರೆ, ಅಶೋಕ್ ಅವರಿದ್ರ ಮೆಂಬರ್ ಇದ್ದಾರೆ ಅಂತ. ಎಕ್ಸಾಕ್ಟ್ಲಿ ಮೈ ಕೇಸ್. ಇಷ್ಟೊಂದು ಪ್ರಭಾವಿ ನಾಯಕರು RSSನ ಪ್ರಚಾರಕರಿದ್ದಾಗ, ಸದಸ್ಯರಿದ್ದಾಗ ನೋಂದಣಿಯಿಂದ ಯಾಕೆ ಎದುರ್ತಾ ಇದ್ದೀರಾ? ಅದೇ ವೈ. ಈಗ ನೀವು ದೊಡ್ಡದಾಗಿ ಎಲ್ಲರೂ ನಾನು ಸದಸ್ಯ ಇದ್ದೀನಿ, ಪ್ರಚಾರಕ್ಕಿದ್ದೀನಿ, ಸ್ವಯಂ ಸೇವಕ ಇದ್ದೀನಿ ಅಂತ ಹೇಳ್ತೇವೆ. ಇಷ್ಟೊಂದು ಪವರ್ಫುಲ್ ಮಂತ್ರಿಗಳು, ಗೃಹ ಸಚಿವರು, ಪ್ರಧಾನಮಂತ್ರಿ ಇನ್ಕ್ಲೂಡೆಡ್ ಈ ಸಂಘಟನೆಯ ಸದಸ್ಯರಿದ್ರೆ, ಸ್ವಯಂ ಸೇವಕರಿದ್ರೆ ನೋಂದಣಿಯಿಂದ ಯಾಕೆ ಹಿಂಜರಿತಾ ಇದ್ದೀರಾ?